ಸ್ನೇಹಿತರೆ ನಮಸ್ಕಾರ. ಎಲ್ಲ ಟೈಲರ್ಗಳಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಬೀಡ್ ಎಲ್ಲ ಆಗಿರುವಂತಹ ಬ್ಲೌಸಸ್ನ ಸ್ಟಿಚ್ ಮಾಡಬೇಕು ಅಂದಾಗ ನಿಮಗೆ ಗೊತ್ತಿರುತ್ತೆ ಹೇಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಎಷ್ಟು ನೀಡಲ್ ಕಟ್ ಆಗ್ತಾ ಇರುತ್ತೆ ಅಂತ. ಸೊ ಆ ಥರದ್ದೆಲ್ಲ ಯೂಸ್ ಮಾಡಬೇಕು ಅಂದಾಗ ನೋಡಿ ಈ ರೀತಿಯಾಗಿ ಒಂದು ಪ್ರೆಷರ್ ಫುಟ್ ಬಂದಿದೆ. ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಈ ಥರ ಬೀಡ್ಗಳ ಮೇಲೆಲ್ಲ ಸ್ಟಿಚ್ ಮಾಡಿದ್ರು ನಿಮಗೆ ಬೀಡ್ ಕಟ್ ಆಗಲ್ಲ, ಹಾಗೆ ನೀಡಲ್ ಕೂಡ ಕಟ್ ಆಗಲ್ಲ. ಈ ಪಾಯಿಂಟ್ ಏನು ಬಂದಿದೆ ಇದು ಕರೆಕ್ಟಾಗಿ ನೀಡಲ್ ಹೋಗ್ತಾ ಇತ್ತು ಅಂದಾಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಎಡ್ಜಸ್ಸಿಗೆ ನೀವು ಹೀಗೆ ಫೂಟ್ ಇದ್ರೆ ನಿಮಗೆ ಇಲ್ಲಿ ನೀಡಲು ಇದ್ರೊಳಗಡೆ ಬರೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದಾಗೆಲ್ಲ ನಾವು ಇದು ನಾರ್ಮಲ್ ಫೂಟ್ ಬರುತ್ತೆ. ಈ ರೀತಿಯಾಗಿ ಬಂದಾಗ ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದಾಗೆಲ್ಲ ಸಿಂಗಲ್ ಪ್ರೆಷರ್ ಫೂಟ್ಸ್ನ ತೊಗೊಂಡಿರ್ತೀವಿ ನಾವು, ರೈಟು ಲೆಫ್ಟು ಈ ರೀತಿಯಾಗಿ. ಅದು ಕೂಡ ಅವಾಗೆಲ್ಲ ನಾವು ಕೂಡ ಅದೇ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೆ ನೋಡಿ, ಈ ಥರ ರೈಟ್ ಲೆಫ್ಟ್ ಈ ರೀತಿಯಾಗಿ ಸಿಂಗಲ್ ತೊಗೊತಾ ಇದ್ವಿ. ಈಗ ಏನು ಬಂದಿದೆ ಅಂದರೆ ನೋಡಿ ಈ ರೀತಿಯಾಗಿ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ನಮಗೆ ನಾರ್ಮಲ್ ಬರುತ್ತೆ, ಸೆಂಟರ್ಗೆ ತೊಗೊಂಡ್ರೆ ಇದು ಲೆಫ್ಟ್ ಮತ್ತು ರೈಟಿಗೆ ಈ ರೀತಿಯಾಗಿ ಬಂದಿರುತ್ತೆ. ಸೊ ಇದನ್ನು ನೀವು ಹೀಗೆ ಪ್ರೆಷರ್ ಫುಟ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಲೆಫ್ಟ್ ಆಗಲಿ ರೈಟ್ ಆಗಲಿ ನಿಮಗೆ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು. ಇದು ಇರುವಂತಹ ಬ್ಲೌಸಸ್ನ ಸ್ಟಿಚ್ ಮಾಡಬೇಕು ಅಂದಾಗ ನಿಮಗೆ ಗೊತ್ತಿರುತ್ತೆ ಹೇಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಎಷ್ಟು ನೀಡಲ್ ಕಟ್ ಆಗ್ತಾ ಇರುತ್ತೆ ಅಂತ. ಸೊ ಆ ಥರದ್ದೆಲ್ಲ ಯೂಸ್ ಮಾಡಬೇಕು ಅಂದಾಗ ನೋಡಿ ಈ ರೀತಿಯಾಗಿ ಒಂದು ಪ್ರೆಷರ್ ಫುಟ್ ಬಂದಿದೆ. ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಈ ಥರ ಬೀಡ್ಗಳ ಮೇಲೆಲ್ಲ ಸ್ಟಿಚ್ ಮಾಡಿದ್ರು ನಿಮಗೆ ಬೀಡ್ ಕಟ್ ಆಗಲ್ಲ, ಹಾಗೆ ನೀಡಲ್ ಕೂಡ ಕಟ್ ಆಗಲ್ಲ. ಈ ಪಾಯಿಂಟ್ ಏನು ಬಂದಿದೆ ಇದು ಕರೆಕ್ಟಾಗಿ ನೀಡಲ್ ಹೋಗ್ತಾ ಇತ್ತು ಅಂದಾಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಎಡ್ಜಸ್ಸಿಗೆ ನೀವು ಹೀಗೆ ಫೂಟ್ ಇದ್ರೆ ನಿಮಗೆ ಇಲ್ಲಿ ನೀಡಲು ಇದ್ರೊಳಗಡೆ ಬರೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದಾಗೆಲ್ಲ ನಾವು ಇದು ನಾರ್ಮಲ್ ಫೂಟ್ ಬರುತ್ತೆ. ಈ ರೀತಿಯಾಗಿ ಬಂದಾಗ ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದಾಗೆಲ್ಲ ಸಿಂಗಲ್ ಪ್ರೆಷರ್ ಫೂಟ್ಸ್ನ ತೊಗೊಂಡಿರ್ತೀವಿ ನಾವು, ರೈಟು ಲೆಫ್ಟು ಈ ರೀತಿಯಾಗಿ. ಅದು ಕೂಡ ಅವಾಗೆಲ್ಲ ನಾವು ಕೂಡ ಅದೇ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದೆ ನೋಡಿ, ಈ ಥರ ರೈಟ್ ಲೆಫ್ಟ್ ಈ ರೀತಿಯಾಗಿ ಸಿಂಗಲ್ ತೊಗೊತಾ ಇದ್ವಿ. ಈಗ ಏನು ಬಂದಿದೆ ಅಂದರೆ ನೋಡಿ ಈ ರೀತಿಯಾಗಿ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ನಮಗೆ ನಾರ್ಮಲ್ ಬರುತ್ತೆ, ಸೆಂಟರ್ಗೆ ತೊಗೊಂಡ್ರೆ ಇದು ಲೆಫ್ಟ್ ಮತ್ತು ರೈಟಿಗೆ ಈ ರೀತಿಯಾಗಿ ಬಂದಿರುತ್ತೆ. ಸೊ ಇದನ್ನು ನೀವು ಹೀಗೆ ಪ್ರೆಷರ್ ಫುಟ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಲೆಫ್ಟ್ ಆಗಲಿ ರೈಟ್ ಆಗಲಿ ನಿಮಗೆ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು. ಇದು ನಾರ್ಮಲ್. ಹಾಗೆಯೇ ನಾನು